ಸಣ್ಣ ಪೆನ್ಸಿಲ್ ಒಂದು ದೊಡ್ಡ ಪೆನ್ಸಿಲ್ಗೆ ಹೇಳಿದ ಕಥೆ ಇದು. ಈ ಕಂಪಾಸ್ ಬಾಕ್ಸ್ ಅಲ್ಲಿ ಹರಿತ ಮಾಡಿ 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 ಸಣ್ಣ ಪೆನ್ಸಿಲ್ ಆಗ್ತದಲ್ಲ, ಆ ಸಣ್ಣ ಪೆನ್ಸಿಲ್ ಆಗ್ತಾನೆ ಬಂದಂತಹ ಫ್ರೆಶ್ ಆಗಿರೋ ದೊಡ್ಡ ಪೆನ್ಸಿಲ್ಗೆ ಹೇಳ್ತಂತೆ, ನೋಡು ನಂಗೆ ತುಂಬಾ ವರ್ಷದ ಅನುಭವ ಉಂಟು, ಪೆನ್ಸಿಲ್ ಲೈಫಿನ ಅನುಭವ ಉಂಟು, ನನ್ನ ಅನುಭವದ ಆಧಾರದ ಮೇಲೆ 4 ವಿಷಯ ಹೇಳ್ತೇನೆ, ನಿನ್ಗೆ ತುಂಬಾ ಪ್ರಯೋಜನ ಆಗತ್ತೆ, ಇದು ನೆನ್ಪಿಟ್ಕೋ ಅಂತ ಹೇಳ್ತಂತೆ. ಸಣ್ಣ ಪೆನ್ಸಿಲ್ ಹೇಳ್ತಂತೆ, ಸಣ್ಣ ಪೆನ್ಸಿಲ್ ಅಂದ್ರೆ ದೊಡ್ಡ ಪೆನ್ಸಿಲ್, ಯಂಗ್ ಪೆನ್ಸಿಲ್ ಹೇಳ್ತಂತ. ಆಯ್ತು ನೀನು ಹೇಳು, ನಾನು ಕೇಳ್ತೇನೆ. ಮೊದಲನೇ ಸಂಗತಿ, ನಿಂಗೆ ಸ್ವಂತವಾಗಿ ಏನೂ ಮಾಡ್ಲಿಕ್ಕೆ ಬರಲ್ಲ, ಇನ್ನೊಬ್ರು ಕೈಲಿ ಹಿಡ್ಕೊಂಡು ಬರ್ದಾಗ್ಲೇ ನಿನಗೆ ಸಾಧನೆ ಮಾಡ್ಲಿಕ್ಕೆ ಆಗೋದು. ಅದನ್ನ ನೆನಪಿಟ್ಕೋಬೇಕು ಯಾವಾಗ್ಲೂ. ಏನು ಬರಿತಾ ಇದ್ದೇನೆ ಅಂದ್ರೆ ನಾನು ಮಾತ್ರ ಅಲ್ಲ, ಇನ್ಯಾರೋ ಹಿಡ್ಕೊಂಡಿದ್ದಾರೆ ಅನ್ನೋದನ್ನ ನೆನ್ಪಿಟ್ಕೊಂಡೆ ಅಂತಂತ. ಎರಡನೇದು ಇನ್ನೂ ಮುಖ್ಯವಾದದ್ದು, ನಿನ್ನ ಹೊರಗಡೆ ಇರತಕ್ಕಂತಹ ಆ ಮರದ ಭಾಗ ಇದೆಯಲ್ಲ, ಅದಕ್ಕಿಂತಲೂ ಮುಖ್ಯವಾದದ್ದು ಆ ಒಳಗಡೆ ಇರುವಂತಹ ಸೀಸದ ಭಾಗ. ದ ಕ್ವಾಲಿಟಿ ಆಫ್ ಲೆಡ್ ಈಸ್ ವೆರಿ ಇಂಪಾರ್ಟೆಂಟ್ ದೆನ್ ದ ವುಡ್. ವುಡ್ ಅಂದ್ರೆ ಮರದ ಭಾಗ, ಲೆಡ್ ಅಂದ್ರೆ ಸೀಸದ ಭಾಗ. ಆ ಸೀಸದ ಕ್ವಾಲಿಟಿ ತುಂಬಾ ಮುಖ್ಯ. ಆ ಹೊರಗಡೆ ಆವರಣ, ಅದು ಕವಚ, ಅದಕ್ಕೆಲ್ಲ ಹೆಚ್ಚು ಮಹತ್ವ ಕೊಡ್ಲಿಕ್ಕೆ ಹೋಗಬೇಡ. ಇದು ಎರಡನೇ ಸಂಗತಿ. ಮೂರನೇ ಸಂಗತಿ ಇದಕ್ಕಿಂತಲೂ ಮುಖ್ಯವಾದದ್ದು ಏನು, ನೀನು ಮೊಂಡ ಆದಾಗ, ಬರಲಿಕ್ಕಾಗಲ್ಲ ಅಂದಾಗ ಶಾರ್ಪ್ನರ್ ಹಿಡ್ಕೊಂಡು ಅದನ್ನ ಶಾರ್ಪ್ ಮಾಡ್ತಾರೆ. ಶಾರ್ಪ್ನರ್ ಹಿಡ್ಕೊಂಡು ಶಾರ್ಪ್ ಮಾಡ್ತಾರೆ. ಶಾರ್ಪ್ ಮಾಡ್ತಾ ಇದ್ದಾರೆ ಅಂದ್ರೆ ನೀನ್ ಮೊಂಡಾಗಿದ್ಯಾ ಅಂತ ಅರ್ಥ. ಆದ್ರಿಂದ ಅವಾಗ ಶಾರ್ಪ್ ಮಾಡ್ತಾನೆ ಇರ್ತಾರೆ. ನೀನ್ ಲೈಫ್ ಲಾಂಗ್ ಅದು ಎಕ್ಸ್ಪೀರಿಯನ್ಸ್. ಯಾವಾಗ ಮೊಂಡಾಗ್ತೀಯ ಅವಾಗ ಶಾರ್ಪ್ ಮಾಡ್ತಾರೆ. ಇದು ಮೂರನೇದು. ನಾಲ್ಕನೇ ಸಂಗತಿ, ನೀನು ಬರೆಯುವಾಗ ಒಮ್ಮೊಮ್ಮೆ ತಪ್ಪಾಗಿ ಬಿಡ್ತದೆ, ಬೇಜಾರು ಮಾಡ್ಕೋಬೇಡ. ಹಿಂದ್ಗಡೆಗೆ ಇರೇಸರ್ ಇಟ್ಟಿದಾರಲ್ಲ, ರಬ್ಬರ್ ಇಟ್ಟಿರ್ತಾರೆ ಕೆಲವು ಪೆನ್ಸಿಲ್ ಹಿಂದ್ಗಡೆಗೆ, ಅದರಲ್ಲಿ ಒರೆಸ್ಕೊಂಡು ಮತ್ತೆ ಬರ್ಕೊಂಡು ಹೋಗು, ಮತ್ತೆ ತಪ್ಪಾದ್ರೆ ಮತ್ತೆ ಒರೆಸ್ಕೊಂಡು ಬರ್ಕೊಂಡು ಹೋಗು. ಈ 4 ಸಂಗತಿ ನೆನ್ಪಿಟ್ಕೊಂಡ್ರೆ ನಿನ್ನ ಪೆನ್ಸಿಲ್ ಲೈಫ್ ಚೆನ್ನಾಗಿರುತ್ತೆ ಅಂತ ಹೇಳ್ತಂತ. ಈ 4 ಸಂಗತಿ ನಮ್ಮ ಜೀವನಕ್ಕೂ ಸರಿಯಾಗಿ ಅಪ್ಲೈ ಆಗ್ತದೆ. ಹೆಂಗೆ, ಯಾವಾಗ್ಲೂ ನೆನ್ಪಿಟ್ಕೊಳ್ಬೇಕು, ನಾನು ಒಬ್ಬನೇ ಇಲ್ಲ ಇಲ್ಲಿ, ನನ್ನೊಟ್ಟಿಗೆ ಇನ್ನೊಬ್ಬ ಇದ್ದಾನೆ ಅಂತ. ಇದು ಮರ್ತಿರೋದ್ರಿಂದ ನಮ್ಮೆಲ್ಲ ಸಮಸ್ಯೆಗಳಿಗೆ ಕಾರಣ. ನಾವು ಒಬ್ಬಂಟಿ ಅಲ್ಲ, ಪರಮಾತ್ಮ ಈಶ್ವರ ಇಡೀ ಸೃಷ್ಟಿಯ ನಿಯಾಮಕನಾಗಿ ಜಗತ್ತನ್ನ ಕಾಪಾಡಿಕೊಂಡು ಹೋಗ್ತಾ ಇದ್ದಾನೆ. ನಿಮಿತ್ತ ಮಾತ್ರಂ ಭವ ಸವ್ಯಸಾಚಿನ್, ಅರ್ಜುನನಿಗೆ ಹೇಳಿತಕ್ಕಂಥ ಮಾತು ಭಗವಂತ. ನೀನಲ್ಲಪ್ಪ ಯುದ್ಧ ಮಾಡ್ತಾ ಇರೋದು, ನಿನ್ನ ಮೂಲಕ ನಾನು ಮಾಡಿಸ್ತಾ ಇದ್ದೇನೆ ಅಂತ ಹೇಳ್ತಾನೆ. ಅರ್ಜುನನಿಗೆ ಅನ್ನಿಸ್ತಂತೆ ಕೌರವನೆಲ್ಲ ಕೊಂದಿದ್ದು ನಾನು ಅಂತ. ಯುದ್ಧ ಆದ ಮೇಲೆ ಭೀಮನಿಗೆ ಅನ್ನಿಸ್ತಂತೆ ಜಾಸ್ತಿ ಕೊಂದಿದ್ದು ನಾನು ಅಂತ. ಇಬ್ಬರ ಮಧ್ಯೆ ಜಟಾಪಟಿ ನಡೆಯುವಾಗ ಕೃಷ್ಣ ಹೇಳ್ತಾನೆ, ಸರಿ ನಾವು ಯುದ್ಧ ರಂಗಕ್ಕೆ ಹೋಗಿ ನೋಡ್ಕೊಂಡು ಬರೋಣ ಅಂತ ಹೇಳಿ ಕುರುಕ್ಷೇತ್ರ ಕರ್ಕೊಂಡು ಬರ್ತಾನಂತ ಭೀಮನನ್ನ ಅರ್ಜುನನ ಇಬ್ಬರನ್ನು. ಅಲ್ಲಿ ಘಟೋತ್ಕಚನ ತಲೆ ಮರದ ಮೇಲೆ ಇತ್ತಂತೆ. ಯಾಕಂದ್ರೆ ಅವನು ಪೂರ್ತಿ ಜೀವ ಹೋಗಿರ್ಲಿಲ್ಲ, ಅವನೆಲ್ಲ ಯುದ್ಧವನ್ನ ನೋಡಿದ್ದಾನೆ. ಕೃಷ್ಣನಿಗೆ ಅದನ್ನು ಮುಗಿಸ್ಬೇಕಿತ್ತು, ಅವನಿದ್ರೆ ಮತ್ತು ಮುಂದಕ್ಕೆ ತೊಂದರೆ ಆಗಬಹುದು ಅಂತ. ಇವರಿಗೆ ಬುದ್ಧಿನೂ ಕಲಿಸಬೇಕಿತ್ತು. ಕೃಷ್ಣನ್ ಯಾವಾಗಲೂ ಒಂದು ಕಲ್ಲಿನಲ್ಲಿ 2 ಹಕ್ಕಿ ಹೊಡೆಯೋ ಕೆಲಸ, ಅವನು ಬಹಳ ಚಾಣಾಕ್ಷ. ಆದ್ರಿಂದ 2 ಕೆಲಸ ಆಗ್ತದೆ ಅಂತ ಕರ್ಕೊಂಡು ಕುರುಕ್ಷೇತ್ರಕ್ಕೆ ಬಂದಿದ್ದಾನೆ. ಘಟೋತ್ಕಚನಿಗೆ ಕೇಳಿದ್ದಾನಂತೆ, ನೀನು ಇಡೀ ಯುದ್ಧದ ಎಲ್ಲ ಘಟನೆಗಳನ್ನು ನೋಡಿದೆಯಲ್ಲ, ಭೀಮ ಜಾಸ್ತಿ ಜನರನ್ನು ಕೊಂದಿದ್ದಾನೋ ಅರ್ಜುನ ಜಾಸ್ತಿ ಜನರನ್ನು ಕೊಂದಿದ್ದಾನೋ? ಆಗ ಘಟೋತ್ಕಚ ಹೇಳಿದಂತೆ, ಇಲ್ಲಿ ಭೀಮನ ಗದೆ ಕೆಲಸ ಮಾಡಿದ್ದು ಕಂಡಿಲ್ಲ, ಅರ್ಜುನನ ಬಾಣ ಕೆಲಸ ಮಾಡಿದ್ದು ಕಂಡಿಲ್ಲ, ಕೃಷ್ಣನ ಚಕ್ರ ಮಾತ್ರ ಎಲ್ಲಾ ಕಡೆ ತಿರುಗ್ತಾ ಇತ್ತು, ಅದು ಒಂದು ಕಂಡೆ 18 ದಿನ ಯುದ್ಧದಲ್ಲಿ ಅಂತ. ನಮ್ಮ ಜೀವನದಲ್ಲಿಯೂ ಹಾಗೆ, ಏನು ನಾನು ಮಾಡದೆ ಅಂತ ಹೇಳ್ತೇವಲ್ಲ, ಆ ಈಶ್ವರನ ಸಹಾಯ ಇಲ್ಲದೆ ಏನೂ ಸಾಧ್ಯ ಇಲ್ಲ. ನಾನೆನುತ್ಯ ಕಿರಿ ಕೊಡದ ನೀರ್ ಗಾನಗೈವುದು ಹೆಮ್ಮೆಯಂ ಕಡಲ ಮರೆತು, ನೂನದಿಂದೆಲ್ಲವೆನು ಅಬ್ಧಿಯೊಳಗದ ನಿರಿಸೆ ಮೌನದಲ್ಲಿ ಮಣ್ಕರಗಿ ಮಂಕುತಿಮ್ಮ. ಆ ಈಶ್ವರನ ಸನ್ನಿಧಾನದಿಂದ ತೃಣ ಪ್ರತಿಯೊಂದು ಸಣ್ಣ ಸಣ್ಣ ವಸ್ತುವು ಕೂಡ ಈಶ್ವರನ ಅನುಗ್ರಹದಿಂದ ನಡೀತಾ ಇದೆ ಅಂತ ನೆನಪಿಟ್ಟುಕೊಳ್ಬೇಕು ನಾವು. ಅದಕ್ಕೆ ಹಿರಿಯರು ಹೇಳಿದ್ರು ನಾಮಸ್ಮರಣೆ ಮಾಡು. ನಾಮಸ್ಮರಣೆ ಮಾಡು ಅಂದ್ರೆ ಅರ್ಥ ಏನು? ರಾಮ ಅನ್ನೋದ್ರಿಂದ ಅವನಿಗೆ ಖುಷಿಯಾಗತ್ತೆ ಅಂತಲ್ಲ. ರಾಮ ಅಂದ್ರೆ ಎಲ್ಲ ನಿನ್ನಿಚ್ಛೆ ಪ್ರಭು, ನಾನೆನ್ನುವುದು 0, ನೀನೇ ನನ್ನ ಜೀವನದಲ್ಲಿ 0 ಅಂತ ಭಾವಿಸಿಕೊಳ್ಳೋದೇ ರಾಮನಾಮ ಶಿವನಾಮ. ರಾಮ ಅಂದ ತಕ್ಷಣ ಹೆಂಗ್ ಅನ್ಬೇಕು ನಮ್ಮ ಮನಸ್ಸಲ್ಲಿ? ಎಲ್ಲ ನಿನ್ನಿಚ್ಛೆ ಪ್ರಭು, ಎಲ್ಲ ನಿನ್ನಿಚ್ಛೆ ಅಂತ ಭಾವಿಸ್ಕೊಳ್ಬೇಕು. ಸುಖವೋ ದುಃಖವೋ ಲಾಭವೋ ನಷ್ಟವೋ ಜಯವೋ ಅಪಜಯವೋ ಮಾನವೋ ಅಪಮಾನವೋ ಈಶ್ವರನ ಅನುಗ್ರಹದಿಂದ ನಡೀತಾ ಇದೆ. ಹಾಗಾದ್ರೆ ನನ್ನ ಪಾತ್ರ ಏನು? ನಾನು ದಾಸ ಅಷ್ಟೇ, ಅವನು ಯಜಮಾನ, ನಾನು ದಾಸ. ಈ ಭಾವನೆ ಇದ್ರೆ ಈ ಅಹಂಕಾರ ಆಟ ಆಡಲ್ಲ ನಮ್ಮ ಜೀವನದಲ್ಲಿ. ನಮ್ಮೆಲ್ಲ ದುಃಖಕ್ಕೆ ಪ್ರಮುಖವಾದ ಕಾರಣ ಯಾರು? ನಾನಿದ್ರೆ ನಡೀತದೆ, ನನ್ನಿಂದ ಆಗ್ತಾ ಉಂಟು. ಇದು ಜಾಸ್ತಿ ಯಾರ ಜೀವನದಲ್ಲುಂಟು ಅವನು ಜಾಸ್ತಿ ದುಃಖಿ. ಜಾಸ್ತಿ ದುಃಖಿ ಯಾರು? ಜಾಸ್ತಿ ಅಹಂಕಾರ ಇರುವವನು. ಜಾಸ್ತಿ ಸುಖಿ ಯಾರು? ಪರಮಾತ್ಮನಿಗೆ ಶರಣಾಗಿ ನಿರಹಂಕಾರ ಭಾವದಿಂದ ನಾನು 0 ನೀನು 0 ಎನ್ನುವವನು. ಯಾಕೆಂದ್ರೆ ಅಹಂಕಾರ ಜಾಸ್ತಿ ಇರುವಾಗ ಮನಸ್ಸು ಕುಣಿತಾ ಇರ್ತದೆ. ಅಹಂಕಾರ ಯಾವಾಗ ಶಾಂತ ಆಯ್ತೋ ಮನಸ್ಸು ಶಾಂತ ಆಗ್ತದೆ. ಇದು ಪೆನ್ಸಿಲ್ಲು ಮೊದಲನೇ ಉಪದೇಶ ಕೊಟ್ಟಿದ್ದು. ಏನು ಉಪದೇಶ? ಇನ್ನೊಬ್ಬರ ಕೈಯಲ್ಲಿ ಇದ್ದಾಗಲೇ ನಿನಗೆ ಬೆಲೆ. ಇನ್ನೊಬ್ಬರ ಕೈಲಿ ಅಂದ್ರೆ ಯಾರು? ಇನ್ಯಾರ್ದೋ ಕೈಲಲ್ಲ. ನಮ್ಮನ್ನು ಇನ್ಯಾರ ಕೈಲೂ ಕೊಡಬಾರ್ದು, ಪರಮೇಶ್ವರನ ಕೈಲಿ ಕೊಡಬೇಕು. ನಾವು ಕೊಡೋದಲ್ಲ, ಇದೇ ಯಾವಾಗ ಕಂಡುಕೋಬೇಕಷ್ಟೆ. ಎರಡನೇ ಸಂಗತಿ,
ನಿನ್ನ ಹೊರಗಡೆ ಇರೋದಕ್ಕಿಂತ ಒಳಗಡೆ ಇರೋದು ಮುಖ್ಯ. ಹೊರಗಡೆ ಇರೋದ್ರಂದ್ರೇನೋ ನಮ್ಮ ಆಸ್ತಿ, ನಮ್ಮ ಸಾಮಾಜಿಕ ಪ್ರತಿಷ್ಠೆ, ಸ್ಥಾನ ಮಾನ, ನಮ್ಮ ವೇಷ ಭೂಷ, ಇದೆಲ್ಲ ಹೊರಗಡೆ ಎಷ್ಟಿದೆ ಅನ್ನೋದು ಮುಖ್ಯ ಅಲ್ಲ. ಒಳಗಡೆ ಏನುಂಟು, ನಿಮ್ಮ ಹತ್ರ ಎಷ್ಟು ದುಡ್ಡು ಉಂಟು ಅನ್ನೋದು ಮುಖ್ಯ ಅಲ್ಲ, ಎಷ್ಟು ಶಾಂತಿ ನೆಮ್ಮದಿ ಉಂಟು. ದಟ್ ಈಸ್ ಕಾಲ್ಡ್ ಸಕ್ಸಸ್. ಒಬ್ಬ ವ್ಯಕ್ತಿ ಯಶಸ್ವಿ ಪುರುಷ ಅಂದ್ರೆ ನಿಂಗೆ ಎಷ್ಟು ಆಸ್ತಿ ಉಂಟು, ಎಷ್ಟು ಮನೆ ಉಂಟು ಕೇಳಿ ಅಲ್ಲ, ಎಷ್ಟು ನೆಮ್ಮದಿ ಉಂಟು ನಿನಗೆ. ಅದರ ಮೇಲೆ ನೀನು ತಂಗಳು ಉಣ್ತೀಯೋ, ಬಿಸಿ ಬಿಸಿಯಾದ ಪಕ್ವಾನ್ನ ಭೋಜನಗಳನ್ನು ಉಣ್ತೀಯೋ ಪ್ರಶ್ನೆ ಬೇರೆ. ನಿಮ್ಮ ಮನಸ್ಸಿಗೆ ನೆಮ್ಮದಿ ಇಲ್ದಿದ್ರೆ ಎಷ್ಟು ಸಿರಿವಂತಿಕೆ ಇದ್ರೂ ವ್ಯರ್ಥ. ನಿಮಗೆ ನೆಮ್ಮದಿ ಭಗವಂತ ಕೊಟ್ಟಿದ್ದಾನೆ, ನೀವು ಕಂಡುಕೊಂಡಿದ್ದೀರಿ ಅಂದ್ರೆ ನೀವು ಬಡವರಲ್ಲ, ಶ್ರೀಮಂತರೇ. ಸಹಿ ಭವತಿ ದರಿದ್ರೋ ಯಸ್ಯ ತೃಷ್ಣಾ ವಿಶಾಲ ಮನಸ್ಸಿಚ ಪರಿತುಷ್ಟೆ ಕೋರ್ಥವಾನ್ ಕೋ ದರಿದ್ರ. ಕಾಳಿದಾಸ ಹೇಳ್ತಾನೆ, ಮನಸ್ಸಿಚ ಪರಿತುಷ್ಟೆ, ಮನಸ್ಸಲ್ಲಿ ನೆಮ್ಮದಿ ಇದ್ರೆ ಯಾರು ಬಡವ ಯಾರು ಶ್ರೀಮಂತ ಅಂತ. ಆದ್ರಿಂದ ಆ ಒಳಗಿನ ನೆಮ್ಮದಿಗೆ ಪ್ರಯತ್ನ ಮಾಡ್ಬೇಕು ನಾವು. ನೆಮ್ಮದಿ ಎಲ್ಲಿ ಸಿಕ್ಕೋದು? ಮಾರ್ಕೆಟ್ ಅಲ್ಲಿ ಸಿಗಲ್ಲ. ದುಡ್ಡಿಂದ ತಕೊಂಡ್ ಬರ್ಲಿಕ್ಕೆ ಆಗಲ್ಲ ಅಂತ ಹೇಳ್ತಾರಲ್ಲ, ದುಡ್ಡಿಂದ ಔಷಧಿ ತಕೊಂಡ್ ಬರ್ಬೋದು ಅಂತ, ಆರೋಗ್ಯ ತಕೊಂಡ್ ಬರ್ಲಿಕ್ಕೆ ಆಗಲ್ಲ ಅಂತ ಹೇಳ್ತಾರಲ್ಲ. ಹಾಗೆ ದುಡ್ಡಿನಿಂದ ಬೇರೆ ಎಲ್ಲ ತಕೊಂಡ್ ಬರ್ಬೋದು, ನೆಮ್ಮದಿ ತಕೊಂಡ್ ಬರ್ಲಿಕ್ಕೆ ಆಗಲ್ಲ. ನೆಮ್ಮದಿಗೇನು ಉಪಾಯ? ಭಗವಂತನಲ್ಲಿ ಭಕ್ತಿ, ಭಗವಂತನ ನಾಮ ಸ್ಮರಣೆ, ಸಾಧನೆ, ಅನುಷ್ಠಾನ, ಪೂಜೆ. ದುಡ್ಡಿಲ್ಲದೆ ನೆಮ್ಮದಿ ತಂದು ಕೊಡುತ್ತದೆ. ನೀವು ಅರ್ಧ ಗಂಟೆ ಪೂಜೆ ಮಾಡಿ, ವಿಷ್ಣು ಸಹಸ್ರನಾಮವನ್ನ ಹೇಳಿ, ಭಜನೆ ಮಾಡಿ, ಏನು ಇಲ್ಲದೆ ನಿಷ್ಕಾರಣವಾಗಿ ಏನೋ ಒಂದು ಖುಷಿ ಆಗ್ಲಿಕ್ಕೆ ಶುರುವಾಗ್ತದೆ. ಸಾಧನೆಯಿಂದ ಮನಸ್ಸು ಸತ್ವವಾಗ್ತಾ ಆ ಒಳಗಡೆಯ ನೆಮ್ಮದಿ ಶಾಂತಿ ಬರ್ಲಿಕ್ಕೆ ಶುರುವಾಗ್ತದೆ. ಅದಕ್ಕೆ ಏನ್ ಮಾಡ್ಬೇಕು? ಸಾಧನೆ ಮಾಡ್ಬೇಕು. ಯಾವುದಾದ್ರೂ ಸರಿ, ದೇವ ಮಂದಿರ ಭಜನೆ ಪೂಜೆ ಪ್ರಸಾದಗಳು ಜೀವನದ ಅಲಂಕಾರ ಮನಸ್ಸಿನುದ್ಧಾರ ಭಾವವಂ ಕ್ಷುಲ್ಲ ಜಗದಿಮ್ಮೇಲಯ್ಯುದಾವುದಾದೊಡಮೊಳಿತು ಮಂಕುತಿಮ್ಮ. ಯಾವುದೋ ಒಂದು ಸಾಧನೆ ನಮ್ಮ ಜೀವನದಲ್ಲಿ ಬೇಕು. ಆ ಸಾಧನೆಯಿಂದ ಮನಸ್ಸನ್ನ ಪ್ರಶಾಂತವಾಗಿಟ್ಟುಕೊಂಡು ಆ ಒಳಗಡೆಯ ನೆಮ್ಮದಿಯನ್ನು ನಾವು ಅನುಭವಿಸಬೇಕು. ಇದು ಎರಡನೇ ಸಂಗತಿ. ಮೂರನೇ ಸಂಗತಿ ಹೇಳುತ್ತಂತೆ, ಆವಾಗ ಹರಿತ ಮಾಡ್ತಾ ಇರ್ತಾರೆ, ಬಿ ರೆಡಿ ಅಂತ. ಹರಿತ ಮಾಡೋದಂದ್ರೇನು? ಪೆಟ್ಟು ಬೀಳ್ತದೆ, ನಷ್ಟ ಆಗ್ತದೆ, ನೋವು ಬರ್ತದೆ. ಅಲ್ಲ ಸ್ವಾಮಿ, ನಾನು ತುಂಬಾ ಒಳ್ಳೆಯವನು, ಯಾರಿಗೂ ತೊಂದರೆ ಮಾಡಿಲ್ಲ, ನನ್ನ ಜೀವನದಲ್ಲಿ ಯಾಕೆ ಕಷ್ಟ ಬಂತು ಅಂತ ಕೆಲವರು ಕೇಳ್ತಾರೆ. ಅಲ್ಲ, ನನಗೊಂದು ಪ್ರಶ್ನೆ ಉಂಟು. ಶ್ರೀರಾಮಚಂದ್ರ ಭಗವಂತನ ಅವತಾರ, ಅವನ್ ಯಾಕೆ ಕಾಡಿಗೆ ಹೋದ ಅಂತ? ಶ್ರೀಕೃಷ್ಣ ಅವತಾರ, ಅವನ್ ಯಾಕೆ ಕಾರಾಗೃಹದಲ್ಲಿ ಹುಟ್ಟಿದ? ರಾಮಕೃಷ್ಣ ಪರಮಹಂಸರು ಪಾಪ ನಮ್ಗಿಂತ ಜಾಸ್ತಿ ಜಪ ಪೂಜೆ ಮಾಡಿದವರು, ಅವರಿಗೂ ಕ್ಯಾನ್ಸರ್ ಬಂತಲ್ಲ. ಕಷ್ಟಗಳು ನಷ್ಟಗಳು ಬರೋದೆ, ಇಬ್ಬರಿಗೆ ಮಾತ್ರ ಕಷ್ಟ ಬರಲ್ಲ. ಯಾರಿಗೆ ಗೊತ್ತಾ? ಒಬ್ಬ ಇನ್ನೂ ಹುಟ್ಟಿಲ್ಲ, ಇನ್ನೊಬ್ಬ ಸತ್ತು ಹೋಗಿದ್ದಾನೆ. ಇಬ್ಬರಿಗೆ ಮಾತ್ರ ಕಷ್ಟ ಬರಲ್ಲ. ಎಲ್ಲಿಯ ತನಕ ಸಮುದ್ರ ಉಂಟು ಅಲ್ಲಿಯ ತನಕ ತೆರೆ ಇರೋದೇ. ಆದ್ರಿಂದ ನಾವೇನ್ ಮಾಡ್ಬೇಕು? ರೆಡಿ ಇರ್ಬೇಕದು. ಏನ್ ಯಾವ್ದಕ್ಕೆ ರೆಡಿ ಇರಬೇಕು? ಬರ್ತದೆ ಕಷ್ಟ ಆದ್ಮೇಲೆ ಸುಖ, ಸುಖಸ್ಯಾನಂತರಂ ದುಃಖಂ, ದುಃಖಸ್ಯಾನಂತರಂ ಸುಖಂ. ಈ ಚಕ್ರ ಸಂಸಾರದಲ್ಲಿ ಇರೋದೆ. ಕೆಲವರು ಮಕ್ಕಳ ಕಾಲದಲ್ಲಿ ನನಗೆ ಮನೆಗೆ ಸೊಸೆ ಬಂದ ಮೇಲೆ ಸೊಸೆ ಎಲ್ಲ ಸೇವೆ ಮಾಡ್ತಾಳೆ, ಆರಾಮಾಗಿರ್ಬಹುದು ಅಂತ ಕಾಯ್ತಾರೆ. ಮಗನಿಗೆ ಜಾಬ್ ಸಿಕ್ಕಿ ಒಳ್ಳೆ ಪೊಸಿಷನ್ಗೆ ಹೋದ್ಮೇಲೆ ನಮ್ಗೆ ಸುಖ ಅಂತ. ಇಲ್ಲ ಸ್ವಾಮಿ, ಅದಕ್ಕೆ ಯಾರನ್ನು ಹಳಿಬಾರದು. ಇರುವ ವ್ಯವಸ್ಥೆ ಇರೋದು ಹಾಗೆ. ಏನ್ ಮಾಡ್ಬೇಕು? ಬಿ ರೆಡಿ. ಹೌದಪ್ಪ, ಒಂದಾದ್ಮೇಲೆ ಒಂದು ಬರ್ತದೆ, ಎದುರಿಸ್ಕೊಂಡು ಹೋಗ್ತಾ ಇರೋದು. ಮುಂದಕ್ಕೆ ಹೋಗ್ತಾ ನಡೆ ಮುಂದೆ ಅಂತ ಹೇಳಿದ ಹಾಗೆ ಹೋಗ್ತಿರೋದು. ಎದೆ ಘಟ್ಟಿ ಎನ್ನುತ್ತಿರು ಪದಜಾರಿ ಬಿದ್ದಂದು ತಲೆ ತಿರುಗಿದಂದು ಜಗವೇನು ಬದುಕೇನು ದೈವವೇ ನಿನಿಪಂದು ಅದಿರದೆದೆಯೇ ಸಿರಿಯೋ ಮಂಕುತಿಮ್ಮ. ಎದೆ ಗಟ್ಟಿ ಮಾಡ್ಕೊಳ್ಬೇಕು, ಹೋಗ್ತಾ ಇರ್ಬೇಕು ಜೀವನದಲ್ಲಿ. ವಿವೇಕಾನಂದರು ಫಸ್ಟ್ ಕಲ್ತಿರೋ ಲೆಸನ್ನೇ ಇದಂತೆ. ಕಾಶಿಯ ಬೀದಿಯಲ್ಲಿ ನಡ್ಕೊಂಡು ಹೋಗ್ತಾ ಇರುವಾಗ ಮಂಗಗಳು ಅಟ್ಟಿಸ್ಕೊಂಡು ಬಂತವಂತೆ. ಹೆದರ್ಕೊಂಡು ಓಡಿದ್ರಂತೀವ್ರು, ಮಂಗಗಳು ಅಟ್ಟಿಸ್ಕೊಂಡು ಬರ್ತಾ ಇವೆ ಅಂತ. ದೂರದಲ್ಲಿ ಒಬ್ಬ ಸನ್ಯಾಸಿ ನಿಂತ್ಕೊಂಡು ಹೇಳ್ತಾನೆ, ಸ್ವಾಮೀಜಿ ಓಡಬೇಡಿ, ಎದುರಿಸಿ ನಿಲ್ಲಿ ಅಂತ ಹೇಳಿದ್ವಂತೆ. ಅವರು ಮುಷ್ಟಿ ಕಟ್ಟಿ ಒಂದೆರಡು ಹೆಜ್ಜೆ ಕೋತಿಗಳು ಬರೋ ದಿಕ್ಕಿನಲ್ಲಿ ನಡ್ಕೊಂಡು ಹೋಗ್ತಾ ಇರುವ ಕೋತಿಗಳು ಪಲಾಯನ ಮಾಡಿದ್ರು. ಆಗ ಅವ್ರು ಹೇಳ್ತಾರೆ, ನನ್ನ ಜೀವನದಲ್ಲಿ ಕಲಿತಂತಹ ಬಹಳ ಮುಖ್ಯವಾದ ಲೆಸನ್ ಇದು, ಹೆದರಬೇಡ, ಎದುರಿಸು ಅಂತ. ಕಷ್ಟಗಳು ಬರುತ್ತೆ, ರೋಗಗಳು ಬರುತ್ತೆ, ಸಮಸ್ಯೆಗಳು ಬರುತ್ತೆ, ಆಸ್ಪತ್ರೆಗೆ ಹೋಗು, ಔಷಧಿ ತಗೋ, ಜೀವನ ನಡೆಸ್ಕೊಂಡು ಹೋಗ್ತಾ ಇರೋ. ಯಾವುದೋ ಒಂದು ದಿವಸ ಎಲ್ಲ ನಿಂತು ನನ್ನ ಜೀವನದಲ್ಲಿ ಕಷ್ಟಗಳೇ ಬರಲ್ಲ ಅಂತ ದಿವಸ ಆಗ್ತದ? ಬರಲ್ಲ ಅಂತ ದಿವಸ. ಹೊಟ್ಟೆ ನೋವು ಇಳಿಯುತ್ತೀರೆ, ರಟ್ಟೆ ನೋವೆನ್ನುವುದು ಮಟ್ಟ ಸವೆತಿರೆ ಹರಿಯು ಮಂಕುತಿಮ್ಮ. ಅದಕ್ಕೇನ್ ಮಾಡ್ಬೇಕು? ಇನ್ನರ್ ಪ್ರಿಪರೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಅಧ್ಯಾತ್ಮ ಯಾಕೆ ಬೇಕು ಅಂದ್ರೆ, ಅಧ್ಯಾತ್ಮಕ್ಕೆ ನೀವು ಬಂದ್ರೆ ಸಮಸ್ಯೆ ಪರಿಹಾರ ಆಗಲ್ಲ, ನೆನ್ಪಿಟ್ಕೊಳ್ಳಿ. ನೀವು ಲಲಿತಾ ಸಹಸ್ರನಾಮ ಹೇಳ್ತೀನಿ, ವಿಷ್ಣು ಸಹಸ್ರನಾಮ ಹೇಳ್ತೀರಿ ಅನ್ನೋ ಕಾರಣಕ್ಕೆ ನಿಮ್ಮ ಪ್ರಾರಬ್ಧ ಕರ್ಮ ಬರೋದು ನಿಲ್ಲಲ್ಲ, ಅದು ಬರ್ತಾನೆ ಇರೋದು. ಏನು ಮಾಡ್ತದೆ? ನಿಮ್ಮ ಮನಸ್ಸು ಗಟ್ಟಿ ಮಾಡ್ತದೆ. ಯು ಶುಡ್ ಬಿಕಮ್ ಸ್ಟ್ರಾಂಗ್ ಟು ಫೇಸ್ ಇಟ್. ಅದನ್ನ ನಾವು ಮಾಡ್ತಾ ಹೋಗ್ಬೇಕು. ಆದ್ದರಿಂದ ಪೆನ್ಸಿಲ್ ಹೇಳ್ತಂತೆ, ಅವಾಗ ಹರಿತ್ ಮಾಡ್ತಾ ಇರ್ತಾರೆ, ರೆಡಿಯಾಗಿರು. ನಾಲ್ಕನೇದು, ಕೊನೆಯದಾಗಿ, ಇದು ಬಹಳ ಮುಖ್ಯ. ತಪ್ಪುತ್ತದೆ ಒಮ್ಮೊಮ್ಮೆ ಬದುಕಿನಲ್ಲಿ ನಡೆಯುವಾಗ ನಾವು ತಪ್ಪುತ್ತೇವೆ,
ಇನ್ನೊಬ್ರು ತಪ್ತಾರೆ. ತಪ್ಪಿದ್ದೆ, ಅಯ್ಯೋ ದೇವರೇ, ಜೀವನದಲ್ಲಿ ಹೀಗಾಗಿ ಹೋಯ್ತು, ಈ ರೀತಿ ಅವಮಾನಗಳು ಬಂತು, ಈ ರೀತಿ ನಷ್ಟವಾಗಿ ಹೋಯ್ತು, ಯಾವಾಗೋ ನಡೆದಿರೋ ಘಟನೆ ಇಟ್ಕೊಂಡು ಅಳ್ತಾ ಕೂತ್ಕೊಳ್ತಾರೆ. 1947 ನನ್ನ ಜೀವನದಲ್ಲಿ ಹೀಗಾಯ್ತು ಸ್ವಾಮಿ, ಹಿಂದಕ್ಕೆ ತಿರುಗಿ ನೋಡ್ಲೇಬಾರದಂತೆ. DVG ಹೇಳ್ತಾರೆ, ಕಣ್ಣು ಮುಂದಕ್ಕೆ ಕೊಟ್ಟಿರೋದು ಯಾಕೆ ದೇವರು, ಮುಂದಕ್ಕೆ ನೋಡು ಅಂತ. ಆದ್ರಿಂದ ಏಳುವುದು ಬೀಳುವುದು ಜೀವನದಲ್ಲಿ ಆಗುತ್ತದೆ, ತಿದ್ದುಕೊಂಡು ಹೋಗ್ಬೇಕು ನಮ್ಮನ್ನ. ಮನುಷ್ಯ 100% ಪರ್ಫೆಕ್ಟ್ ಆಗಿದ್ರೆ ಸೃಷ್ಟಿಯಲ್ಲಿ ಬರ್ತಾ ಇರ್ಲಿಲ್ಲ, ಅವನು ಜೀವನ್ಮುಕ್ತನಾಗಿ ಬಿಡ್ತಿದ್ದ. ದೋಷ ಇರೋದ್ರಿಂದಲೇ ಮನುಷ್ಯನಾಗಿ ಹುಟ್ಟಿರೋದು. ಈ ಮನುಷ್ಯ ಜನ್ಮ ಇರೋದು ದೋಷ ತಿದ್ದುಕೊಳ್ಳಿಕ್ಕೆ. ನಾವು ತಿದ್ದುಕೊಳ್ಬೇಕು, ಇನ್ನೊಬ್ಬರಿಗೆ ತಿದ್ದುಕೊಳ್ಳಿಕ್ಕೆ ಅವಕಾಶನೂ ಕೊಡಬೇಕು. ನಾವು ಎಂಥ ಜಾತಿ ಅಂದ್ರೆ, ನಾವು ದೋಷ ಮಾಡ್ತಿದ್ರೆ ಇನ್ನೊಬ್ರು ಕ್ಷಮಿಸಬೇಕು ಅಂತ ಭಾವಿಸ್ತೇವೆ, ಆದ್ರೆ ಇನ್ನೊಬ್ರು ದೋಷ ಮಾಡಿದ್ರೆ ನಾವು ಕ್ಷಮಿಸ್ಲಿಕ್ಕೆ ರೆಡಿ ಇಲ್ಲ. ಅದರಿಂದ ಸರಿ ಹೋಗಲ್ಲ. ಇನ್ನೊಬ್ಬರ ತಪ್ಪುಗಳನ್ನು ಕ್ಷಮಿಸಿ ಅವರಿಗೆ ಸರಿ ಹೋಗ್ಲಿಕ್ಕೆ ಅವಕಾಶ ಕೊಡ್ತಾ ನಮ್ಮ ತಪ್ಪುಗಳನ್ನು ತಿದ್ದುಕೊಂಡು ಮುಂದಕ್ಕೆ ಹೋಗ್ತಾ ಇರಬೇಕು. ಆದ್ರಿಂದ ಈ 4 ಸಂಗತಿಯನ್ನು ನಾವು ನಮ್ಮ ಜೀವನದಲ್ಲಿ ಅನುಷ್ಠಾನಕ್ಕೆ ತಂದ್ರೆ ಬದುಕು ಚೆನ್ನಾಗಿರುತ್ತೆ. ಮೊದಲನೇದು, ಈಶ್ವರನಿಗೆ ಶರಣಾಗಿ ಬದುಕೋದು. ಅಹಂಕಾರದ ನೃತ್ಯಕ್ಕೆ ಅವಕಾಶ ಕೊಡದೆ ನಿರಹಂಕಾರವನ್ನ, ವಿನಯವನ್ನ ಅಭ್ಯಾಸ ಮಾಡತಕ್ಕಂಥದ್ದು. ಎರಡನೇ ಸಂಗತಿ, ಒಳಗಡೆಯ ಶ್ರೀಮಂತಿಕೆ. ಒಳಗಡೆ ಶ್ರೀಮಂತಿಕೆ ಅಂದ್ರೆ ಯಾವುದು? ಶಾಂತಿ, ಸಂತೋಷ, ಅದನ್ನು ಅಭ್ಯಾಸ ಮಾಡೋದು. ಮೂರನೇದು, ಜೀವನದಲ್ಲಿ ಕಷ್ಟ ಸುಖಗಳನ್ನು ಎದುರಿಸುವಂತಹ ಒಂದು ಆತ್ಮಸ್ಥೈರ್ಯ ಬೆಳೆಸ್ಕೊಳ್ಳೋದು. ನಾಲ್ಕನೇದು, ನಮ್ಮ ತಪ್ಪುಗಳನ್ನು ತಿದ್ದುಕೊಂಡು ಮುಂದಕ್ಕೆ ಹೋಗೋದು. ಈ 4 ಸಂಗತಿಯನ್ನ ನಮ್ಮ ಜೀವನದಲ್ಲಿ ಅನುಷ್ಠಾನ ತರೋಣ. ಭಗವಂತ ಶಕ್ತಿ ಕೊಡ್ಲಿ ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ.